ಜನನ ಸ್ಥಾನವಲ್ಲಗೆ ಗತಿ ಜಗಕ್ಕೆ ಪುರುಷಾರ್ಥದಾಯಕ ಪತಿ ಹೊರೆವ ರಕ್ಷಕನು ಸಾಕ್ಷಿ ಸ್ಥಿತಿಗೆ ನೆಲೆವನೆ ಬಂಧು ಜನನ ಸ್ಥಾನವಲ್ಲಗೆ ಮೃತಿಗೆ ಪ್ರಳಯ ಸ್ಥಾನ ಲೋಕಕ್ಕೆ ಶ್ರುತಿ ವಿಹಿತದಿಂದ ಕಾರಣ ಲೋಕಕ್ಕೆ ಶ್ರುತಿ ವಿಹಿತದಿಂದಾದಿ ಕಾರಣನು ಅಂತ ಪರಾಕ್ರಮಿ ಕೇಡನೈದದ ಬೀಜನಾನೆಂದ ಜಗತ್ತಿಗೆ ಗತಿ ಆ ದೇವರೇ. ಅಂದ್ರೆ ನಾವ್ ಹೇಳ್ತೀವಿ ನಮ್ಗೆ ಗತಿ ಯಾರೋ ಏನೋ ಅಂತ. ಅಂದ್ರೆ ನಾವು ದೇವರೇ ನಮ್ಮ ರಕ್ಷಣೆಯನ್ನು ಮಾಡ್ಬೇಕು ಅಂತ. ಮತ್ತೆ ಪುರುಷಾರ್ಥ 4 ಪುರುಷಾರ್ಥ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಪುರುಷಾರ್ಥಗಳು. ಆ ಎಲ್ಲವನ್ನು ಕೊಡುವುದು ಅವನೇ, ಆ ಪರಬ್ರಹ್ಮ ವಸ್ತುವೇ ನಮ್ಗೆ ಕೊಡೋದು. ಮತ್ತೆ ಸಾಕ್ಷಿ ಅಂದ್ರೆ ನಮ್ಮ ಎಲ್ಲಾ ಕರ್ಮಗಳನ್ನು ಕೂಡ ಅವನು ನೋಡುವನು ಅಂತ. ಇನ್ನೊಂದು ಕಥೆ ನೆನಪಾಗತ್ತೆ. ಇಲ್ಲಿ ಕನಕದಾಸರು ಒಂದ್ ದಿವಸ ವ್ಯಾಸರಾಜರ ಹತ್ರ ಪಾಠ ಕಲಿತಿದ್ರು. ಅವ್ರಿಗೆ ಸುಮಾರು ಶಿಷ್ಯರಿದ್ರು. ಏನು ವ್ಯಾಸರಾಜರು ಏನ್ ಮಾಡಿದ್ರು, ಎಲ್ಲರಿಗೂ ಒಂದು ಬಾಳೆಹಣ್ಣು ಕೊಟ್ಟು ಹೇಳಿದ್ರು, ಈಗ ನೀವೆಲ್ಲರೂ ಯಾರಿಗೂ ಕಾಣಿಸದ ಜಾಗಕ್ಕೆ ಹೋಗಿ ಈ ಒಂದು ಬಾಳೆಹಣ್ಣು ತಿನ್ಬೇಕು ಅಂತ. ಒಬ್ಬೊಬ್ಬ ಒಂದೊಂದ್ ಕಡೆ ಹೋಗಿ ಯಾರಿಗೂ ಕಾಣಿಸ ತಿನ್ಕೊಂಡ್ ಬರ್ತಾನೆ. ಕನಕದಾಸರು ಮಾತ್ರ ತಿನ್ಕೊಂಡ್ ಬರಲ್ಲ. ಅವಾಗ ವ್ಯಾಸರಾಜರು ಒಬ್ಬರೊಬ್ಬರ ಹತ್ರ ಕೇಳ್ತಾರೆ, ಎಲ್ಲಪ್ಪ ಏನ್ ತಿಂದೆ? ಒಬ್ಬ ಎಲ್ಲೋ ಕಾಡಿಗೆ ಹೋಗಿ ಎಲ್ಲೋ ಹೋಗಿ ತಿಂದೆ, ನಾನು ಮನೆಗೆ ಹೋಗಿ ಕಿಟಕಿ ಬಾಗ್ಲ ಹಾಕಿ ಯಾರಿಗೂ ಕಾಣಿಸ ತಿಂದೆ ಅಂತಾನೆ ಹೇಳ್ತಾರೆ. ಒಬ್ರೊಬ್ರು ಒಂದೊಂದು ಕಾರಣ ಕೊಡ್ತಾರೆ. ಈ ಕನಕದಾಸರು ಸರದಿ ಬಂದ ಕೇಳ್ತಾರೆ, ಎಲ್ಲಪ್ಪ ಯಾಕೆ ತಿಂದಿಲ್ಲ ಅಂತ. ನೀವು ಹೇಳಿದ್ರೆ ಯಾರಿಗೂ ಕಾಣಿಸ ತಿನ್ಬೇಕು ಅಂತ. ಆದ್ರೆ ದೇವ್ರು ನೋಡ್ತಿದ್ದಾನಲ್ಲ. ಆದ್ರೆ ಮನೆ ಒಳಗಡೆ ಆದ್ರೂ ಹೋಗ್ಬಿಟ್ಟು ಬಾಗಿಲು ಕಿಟಕಿ ಹಾಕೊಂಡ್ರು ಕೂಡ ದೇವ್ರು ನೋಡ್ತಿದ್ದಾನೆ. ಅದ್ ಎಲ್ಲೇ ಹೋದ್ರು ಕೂಡ ನಮ್ಮನ್ನ ದೇವ್ರು ನೋಡ್ತಾನೆ ಇದ್ದಾನೆ. ಹಂಗಂದ್ರೆ ಅವನಿಗೆ ಕಾಣಿಸದ ಜಾಗ ಹೋಗಿ ತಿನ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೆ ಇಲ್ಲೂ ನಮ್ಮ ಆ ಒಂದು ಕರ್ಮಗಳಿಂದ ದೇವರು ಅವನೇ ಸಾಕ್ಷಿ ಅಂತ. ಮತ್ತೆ ಈ ಜಗತ್ತಿಗೆ ಆಶ್ರಯ, ಈ ಜಗತ್ತಿಗೆ ಆಶ್ರಯವಾದದ್ದು ಅವನೇ. ಮತ್ತೆ ಎಲ್ಲರೂ ಬಂಧು ಅಂದ್ರೆ ಮಿತ್ರ, ಎಲ್ಲರ ಸ್ನೇಹಿತ ಅವನು. ಮತ್ತೆ ಈ ಜನರು ಹಾಗೂ ಪ್ರಾಣಿ ಪಕ್ಷಿಗಳನ್ನು ಹುಟ್ಟಿಸೋದು ಆ ಬ್ರಹ್ಮ ವಸ್ತುವೆ. ಮತ್ತೆ ಸೃಷ್ಟಿಯ ಪ್ರಕಾರ ಬೇಕಾದ ಅವರು ಆ ಪ್ರಾಣಿ ಪಕ್ಷಿ ಮೃತ್ಯು ಕೂಡ ಬರುತ್ತೆ. ಮತ್ತೆ ಈ ಇಡೀ ಏನ್ ಜಗತ್ತು ಅದಕ್ಕೆ ಮೂಲ ಕಾರಣವಾದದ್ದು ಈ ಪರಬ್ರಹ್ಮ ವಸ್ತು ಎಂದು ಇಲ್ಲಿ ಭಗವಂತ ಅರ್ಜುನಿಗೆ ಹೇಳ್ತಾರೆ. ಸೂರ್ಯನ ರೂಪಿನಲ್ಲಿ ತಪಿಸುತ್ತ ನೀರಸವ ಮಾಡುವೆನು, ಮಳೆಯನು ಬಾರದಂತಿರೆ ತಡೆದು ಕರೆವೆನು ಮೇಘರೂಪದಲ್ಲಿ. ಚಾರು ಮೋಕ್ಷವು ಮೃತ್ಯು ನಾನು ವಿಚಾರಿಸಲು ಚಿದ್ರೂಪು ಸತ್ತು ವಿಕಾರವಿಲ್ಲದ ವಸ್ತು ನಾನು, ವಿಕಾರವಿಲ್ಲದ ವಸ್ತು ನಾನು. ಎಲೆ ಪಾರ್ಥ ಕೇಳು ಪಾರ್ಥ ಕೇಳೆಂದ. ಈ ಪರಬ್ರಹ್ಮ ವಸ್ತು ಆ ಸೂರ್ಯನ ತಾಪವನ್ನು ಹೆಚ್ಚಾಗಿ ಮಾಡಿ, ಏನಾದ್ರು ಸೂರ್ಯನ ತಾಪ ಹೆಚ್ಚಾದಾಗ ಈ ಬೇಸಿಗೆ ಕಾಲದಲ್ಲಿ ನದಿ ನೀರುಗಳು ಬಾವಿ ನೀರುಗಳೆಲ್ಲ ಆವಿ ಆಗತ್ತೆ. ಆವಿ ಆಗ್ಬಿಟ್ಟು ಮೇಘ ರೂಪದಲ್ಲಿ ಆಗತ್ತೆ. ಈ ಕೆಲವೊಂದು ಸಮಯ ಮಳೆ ಬರತ್ತೆ ಅಂತ ಅನ್ಕೊಂತೀವಿ, ಆದ್ರೆ ಮಳೆ ಬರಲ್ಲ. ಅದು ಪರಬ್ರಹ್ಮ ವಸ್ತುವೇ ಮಾಡೋದು. ಇಲ್ಲ ಅಂದ್ರೆ ಅವನು ಈ ಮೇಘದ ರೂಪದಲ್ಲಿ ಮಳೆಯನ್ನು ತರುತ್ತಾನೆ. ಈಗ ನಾವು ಸುಖವನ್ನು ಅನುಭವಿಸ್ತೀವಿ, ದುಃಖವನ್ನು ಅನುಭವಿಸ್ತೀವಿ. ಹೇಗೆ? ಈಗ ಯಾವಾಗ ಎಲ್ಲ ಕೆರೆಗಳಲ್ಲಿ ಬಾವಿಯೆಲ್ಲ ಆವಿ ಆಗತ್ತೋ, ನೀರೆಲ್ಲ ಆವಿ ಆಗತ್ತೋ, ಅವಾಗ ನಮ್ಗೆ ದುಃಖ ಆಗುತ್ತೆ. ಎಲ್ಲೋ ನೀರು ಹೋಯ್ತು, ನಮ್ಮ ನೀರಿಲ್ಲ ಅಂತ.
ಯಾವಾಗೆಲ್ಲ ಮಳೆ ಎಲ್ಲ ಬರುತ್ತೋ ಅವಾಗ ಸುಖ ಪಡ್ತೀವಿ, ನೀರೆಲ್ಲ ಬಂತು ಅಂತ. ಈಗ ಸುಖ ಹಾಗೂ ದುಃಖವನ್ನು ಅನುಭವಿಸುವುದು ಆ ಪರಬ್ರಹ್ಮ ವಸ್ತುವೆ. ಮೋಕ್ಷವೂ ಕೂಡ, ಮೋಕ್ಷ ಅಂದ್ರೆ ಅವನಿಗೆ ಹುಟ್ಟು ಇರಲ್ಲ, ಸಾವು ಇರಲ್ಲ, ಅದು ಮೋಕ್ಷ. ಮೋಕ್ಷವೂ ಅವನೇ, ಮೃತ್ಯುನೂ ಕೂಡ ಮೃತ್ಯುನೂ ಅವನೇ. ಮತ್ತೆ ಚಿತ್ ರೂಪ ಅಂದ್ರೆ, ಚಿತ್ ಅಂದ್ರೆ ಜ್ಞಾನ, ಜ್ಞಾನದ ರೂಪದಲ್ಲಿಯೂ ಕೂಡ ಆ ಪರಬ್ರಹ್ಮ ವಸ್ತು ಇದ್ದಾನೆ. ಮತ್ತೆ ಆ ಪರಬ್ರಹ್ಮ ವಸ್ತುವಿಗೆ ಒಂದು ರೂಪ ಅಂತ ಏನೂ ಇಲ್ಲ, 6 ವಿಕಾರ ಇದೆ: ಹುಟ್ಟುವುದು, ಇರುವುದು, ಬೆಳೆಯುವುದು, ವ್ಯತ್ಯಾಸ ಹೊಂದುವುದು, ಕ್ಷೀಣಿಸುವುದು, ಸಾಯುವುದು. ಮೊದಲು ಹುಡ್ತೀವಿ ನಾವು, ಹುಟ್ಟು ಆಮೇಲೆ ಇರ್ತೀವಿ, ಜೀವನ ಹಾಗೆ ಪರ್ಯಂತವೂ ಇರ್ತೀವಿ, ಬೆಳೆಯುತ್ತೀವಿ, ಹಾಗೆ ಉದ್ದಾಗ್ತಾ ಇರ್ತೀವಿ, ಹೋಗ್ತಾ ಇದ್ದಂಗೆ. ವ್ಯತ್ಯಾಸ ಹೊಂತೀವಿ ಅಂದ್ರೆ ಉದ್ದಾದಂಗೂ ಕೈಗಳು ಉದ್ದಾಗ್ತವೆ, ಹಂಗೆ ವೃದ್ಧರಾಗ್ತದೆ, ಬಿಳಿ ಕೂದಲು ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಕ್ಷೀಣಿಸುವುದಂದ್ರೆ ಈ ಬೆಳೀತಾ ಇದ್ದಂಗೆ ಮೂಳೆಗಳ ಕರ್ಲಿಕ್ಕೆ ಶುರು ಆಗ್ತವೆ, ಕೈಗಳಲ್ಲಿ ನರಗಳೆಲ್ಲ ಕಾಡ್ಲಿಕ್ಕೆ ಶುರು ಆಗ್ತವೆ, ಮೂಳೆ ಎಲ್ಲ ಕಾಡ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಕೊನೆಗೆ ಸಾಯುವುದು ಅಂದ್ರೆ ಕೂಡ ಮೃತ್ಯು. ಹೀಗೆ ಇದು ವಿಕಾರಗಳು. ಈ ಎಲ್ಲಾ ವಿಕಾರವೂ ಕೂಡ ಆ ಪರಬ್ರಹ್ಮ ವಸ್ತುವಿಗೆ ಇಲ್ಲ ಅಂತೇಳಿ ಭಗವಂತ ಹೇಳ್ತಾರೆ. ಆರು ಕೆಲವರು ನನ್ನನೇ ನೆರೆಸಾರಿ ಮತ್ತೇನುವನು ಬಯಸದ ಧೀರರುಗಳು ಎನ್ನನು ಯಜಿಬರು ಮತ್ತೇನುವನು ಬಯಸದ ಧೀರರುಗಳು ಎನ್ನನು ಯಜಿಬರು. ಆ ನಿತ್ಯ ಮುಕ್ತರಿಗೆ ಸಾರತರ ಪರಲೋಕ ಲಾಭದ ಉದಾರದಿಹ ಲೋಕದ ಸುಖಂಗಳ ಉದಾರದಿಹ ಲೋಕದ ಸುಖಂಗಳ ಸಾರತರ ಪರಲೋಕ ಲಾಭದ ಸೇರುವೆಯ ರಕ್ಷೆಯನು ತಾವಹಿಸುವೆನು ಕೇಳು ತಾವಹಿಸುವೆನು ಕೇಳೆಂಬ. ಇಲ್ಲಿ ಕೆಲವರಿಗೆ ಈ ಪರಬ್ರಹ್ಮ ವಸ್ತುವನ್ನು ಯಾರು ತಿಳ್ಕೊಂಡಿರ್ಬೋ ಅವರು ಈ ವೇದಗಳು ಮತ್ತು ಉಪನಿಷತ್ತಲ್ಲಿ ಹೇಳಿರೋ ಈ ಯಜ್ಞಗಳನ್ನು ಮಾಡಿ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಅಲ್ಲಿ ಅಲ್ಲೇನೋ ಅವರು ಜೀವನ್ ಪೂರ್ತಿ ಏನಿರಲ್ಲ, ಪುಣ್ಯ ಎಷ್ಟು ಮಾಡಿರ್ತಾರೋ ಖರ್ಚಾಗೋವರೆಗೂ ಅಲ್ಲಿರ್ತಾರೆ, ಅಲ್ಲಿ ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗತ್ತೆ. ಇನ್ನು ಕೆಲವರು ಆ ಪರಬ್ರಹ್ಮ ವಸ್ತುವನ್ನು ತಿಳ್ಕೊಂಡಿರೋರು ಏನ್ ಮಾಡ್ತಾರೆ, ಮತ್ತೇನು ಬಯಸಲ್ಲ, ಆ ಪರಬ್ರಹ್ಮ ವಸ್ತುವನ್ನೇ ಧ್ಯಾನ ಮಾಡೋದು, ಅವನನ್ನೇ ಸದಾ ಚಿಂತನೆ ಮಾಡೋದು, ಅವನನ್ನೇ ಪೂಜೆ ಮಾಡೋದು. ಹೀಗೆ ಯಾರು ಮತ್ತೇನು ಬಯಸಲ್ಲ, ಮತ್ತೆ ಬೇರೆ ಏನು ಬೇಡ, ಆ ಪರಬ್ರಹ್ಮ ವಸ್ತುವನ್ನೇ ಪೂಜೆ ಮಾಡಿಕೊಂಡು ಯಾರು ಇರ್ತಾರಲ್ವಾ ಅವರಿಗೆ ಆ ಭಗವಂತ ಏನ್ ಮಾಡ್ತಾನೆ, ಅವರು ಆ ಜನ್ಮ ಮೃತ್ಯು ಬರೋವರೆಗೂ ಸುಖ ಕೊಡ್ತಾನೆ. ಹಾಗೆಯೂ ಅವರು ಮೋಕ್ಷಕ್ಕೆ ಹೋಗುವಾಗ್ಲೂ ಕೂಡ ಸುಖ ಕೊಡ್ತಾನೆ. ಅಂದ್ರೆ ಯಾರು ಅವನ ಚಿಂತೆಯನ್ನು ಸದಾ ಮಾಡ್ತಾರೋ ಅವ್ರಿಗೆ ಮೃತ್ಯು ಬರೋ ತನಕ, ಅಂದ್ರೆ ಅವ್ರ ಒಂದಿಷ್ಟು ಆಯುಷ್ ಅಂತ ಇರುತ್ತೆ, ಆ ಆಯುಷ್ಯ ಮುಗಿಯೋವರೆಗೂ ಅವರು ಸುಖವನ್ನು ಅನುಭವಿಸ್ತಾರೆ, ಮೋಕ್ಷಕ್ಕೆ ಹೋಗಿಯೂ ಕೂಡ ಸುಖ ಅನುಭವಿಸ್ತಾರೆ ಅಂತ ಭಗವಂತ ಹೇಳ್ತಾರೆ. ಅನ್ಯ ದೇವರ ಭಕ್ತರಾಗಿಯೇ ಸನ್ನಿಹಿತ ವಿಶ್ವಾಸದಿ ಸಂಪನ್ನ ಭಕ್ತಿಯೊಳಾರು ಕೆಲವರು ಯಜಿಸುತ್ತಿಹರು. ಅವರು ಎನ್ನನೇ ಶ್ರುತಿ ವಿಹಿತ ವಿಧಿಯಲ್ಲಿ ಮನ್ನಿಸದೆ ಯಜಿಸುವರು. ಅವರು ಎನ್ನನೇ ಶ್ರುತಿ ವಿಹಿತ ವಿಧಿಯಲ್ಲಿ ಮನ್ನಿಸದೆ ಯಜಿಸುವರು. ಅವರಿಗ ಧನ್ಯಗತಿ ಬೇಗದಲ್ಲಿ ದೊರಕದು.
ಕೇಳೆಂದ. ಈಗ ಬೇರೆ ಬೇರೆ ದೇವತೆಗಳಿದ್ದಾರೆ. ಕೆಲವರು ಆ ದೇವತೆಗಳನ್ನು ಪೂಜೆ ಮಾಡಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಆದ್ರೆ ಆ ಎಲ್ಲ ಬೇರೆ ದೇವತೆಗಳು ಕೂಡ ಆ ಪರಬ್ರಹ್ಮ ವಸ್ತುವೆ. ಅಂದ್ರೆ ನಾವು ಗಣೇಶನ ನಮ್ಗೆ ಇಷ್ಟವಾದ ಬೇರೆ ಬೇರೆ ರೂಪಗಳು ಪರಬ್ರಹ್ಮ ವಸ್ತು, ನಮ್ಗೆ ಇಷ್ಟವಾದ ರೂಪದಲ್ಲಿ ನಾವು ಆಯಾ ದೇವತೆ ಪೂಜೆ ಮಾಡ್ತೀವಿ. ಈಗ ಗಣೇಶನೇ ಪೂಜೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಆದರೆ ಆ ಗಣೇಶನ್ನು ಯೋಚನೆ ಮಾಡಿ ಪರಬ್ರಹ್ಮ ವಸ್ತು ಗಣೇಶ ಎಂಬ ಒಂದು ಚಿಂತನೆಯಿಂದ ಯಾರು ಮಾಡ್ತಾರೋ ಅವರಿಗೆ ಏನಂತ ಮೋಕ್ಷವೇ ಸಿಗತ್ತೆ ಅಂತ. ಅಂದ್ರೆ ನಾವು ಎಲ್ಲಾ ದೇವತೆಗಳಂದ್ರೆ ಈಗ ಗಣೇಶ ಚತುರ್ಥಿ ದಿವಸ ಈಗ ಬೇರೆ ದೇವತೆಗಳು ಪೂಜೆ ಮಾಡಿದ್ರು ಕೂಡ ಪರ ಇಲ್ಲ. ಕೆಲವೊಬ್ರಂತೂ ಗಣೇಶನ ಪೂಜೆ ಮಾಡಿದ ಶಾಪ ಕೊಟ್ಬಿಡ್ತಾರೆ, ಏನಾಗುತ್ತೋ ನಮ್ಗೆ ಅಂತ. ಅಂದ್ರೆ ಆ ದಿವಸ ಆ ದೇವರಿಗೆ ಒಂದು ಪ್ರಧಾನವನ್ನ ಕೊಡೋದು ಅಂತ. ಹೀಗೆ ಆ ಎಲ್ಲ ದೇವತೆಗಳನ್ನು ಪರಬ್ರಹ್ಮ ವಸ್ತುವೆ ಎಂಬ ಒಂದು ಚಿಂತನೆಯಿಂದ ಪೂಜೆ ಹಾಗೂ ಧ್ಯಾನವನ್ನ ಮಾಡಿದ್ರೆ ನಮಗೆ ಮೋಕ್ಷ ಪರಬ್ರಹ್ಮ ವಸ್ತುವೇ ಸಿಗತ್ತೆ ಅಂತ ಭಗವಂತ ಹೇಳ್ತಾರೆ.